ಇದು ಬೆಳಿಗ್ಗಿನ ವಾತಾವರಣ ಸುತ್ತಲೂ ಕೂಡ ಕತ್ಲಾಗೈತಿ. ಬೆಳಿಗ್ಗೆ ಇದು ಒಂದು 5:35 ಟೈಮ್ ಆಗೈತಿ. ಯಾರು ಕೂಡ ಮಾತಾಡ್ತಾ ಇಲ್ಲ. ನಾವೇನು ನಮ್ಮ ಪ್ರಪಂಚ ಏನು ಅಷ್ಟಿರ್ಬೋದು. ಯಾರು ಕೂಡ ನಮಗೆ ಮೆಸೇಜ್ ಮಾಡೋರಿರಲ್ಲ, ಕಾಲ್ ಮಾಡೋರಿರಲ್ಲ. ನಾವು ಈ ಒಂದು ಸಮಯದೊಳಗೆ ಓದಿದ್ರೆ ಖಂಡಿತವಾಗ್ಲೂ ಕೂಡ ಏನೋ ಒಂದು ಸಾಧಿಸ್ಬೋದು ಅಂತ ಒಂದು ಮನಸ್ಸೊಳಗೆ ಭಾವನೆ ಬರ್ತದೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ನಿರಂತರವಾದಂಥ ಪ್ರಯತ್ನ ಇರಬೇಕಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಅಂಜಬಾರ್ದು, ಅಳಕಬಾರ್ದು ಮತ್ತು ಹಿಂದೆ ನಡಿಬಾರ್ದು ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗಿನ ಸಮಯನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಉಪಯೋಗ ಮಾಡಿಕೊಳ್ರಿ. ಯಾಕಂದರೆ ಜಗತ್ತಿರೋದು ನಾವು ಹೆಂಗೆ ಸಮಯವನ್ನು ಬಳಕೆ ಮಾಡ್ಕೊಳ್ತೀವಿ ಹಾಗೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ರೆಸ್ಪೆಕ್ಟ್ ಯುವರ್ ಟೈಮ್, ದ ಟೈಮ್ ಡೆಫಿನೆಟ್ಲಿ ವಿಲ್ ರೆಸ್ಪೆಕ್ಟ್ ಯು ಅಂತ. ಅದರ್ವೈಸ್ ಟೈಮ್ ಕ್ಯಾನ್ ನಾಟ್ ರೆಸ್ಪೆಕ್ಟ್ ಯು ಇನ್ ದ ಫ್ಯೂಚರ್ ಅಂತ. ಸೊ ಅದಕ್ಕೆ ಅದನ್ನು ನಾವು ಬಳಸ್ಕೊಳ್ಳೋಣ. ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಶ್ರಮ ಪಡ್ತಾರಲ್ಲ ಅವರಿಗೆ ಇದ್ದೇ ಇದೆ. ನೀವು ಇವತ್ತು ಆಳಾಗಿ ದುಡಿದ್ರೆ ಮುಂದೆ ಅರಸನಾಗಿ ಉಣ್ಬೋದು. ಇಲ್ಲಪ್ಪ ಅಂತಂದ್ರೆ ಇದು ಹೆಂಗೆ ಜೀವನ ಇರ್ತದಲ್ಲ ಹಾಗೆ ಹೋಗ್ತದೆ. ಸೊ ಅದಕ್ಕೆ ನಾವು ಕೀಲಿಕಾಯಿ ಕೊಟ್ಟು ಇರೋದು ಬೇಡ. ನಮ್ಮನ್ನು ನಾವು ಏನು ಮಾಡೋಣ, ನಿಯಂತ್ರಣದಲ್ಲಿ ತಗೋಣ. ಇನ್ನೊಂದೇನೆಂದ್ರೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಎಲ್ಲಿ ನಾವು ಮಾಡ್ತೀನಿ ಅನ್ನೋವಂಥ ಒಂದು ಮನಸ್ಸಿದೇನೋ ಅಲ್ಲಿ ಖಂಡಿತವಾಗ್ಲೂ ಕೂಡ ಆ ಪ್ರಯತ್ನ ಆಗಿ ಆಗ್ತದೆ ಅಂತ. ಮನಸ್ಸು ಹೊಂದಿದ್ರೆ ದಾರಿ ತನ್ನಿಂದಾನ ಸಿಗ್ತದೆ. ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋದಲ್ಲ. ಸೊ ಇದಕ್ಕೆ ನಿಮ್ಮ ಮನಸ್ಸು ಬೇಕು ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಬೇಕು, ಹಠ ಬೇಕು, ಛಲ ಬೇಕು, ಹಂಬಲ ಬೇಕು. ಹೇಳ್ತಾ ಹೋದ್ರೆ ಭಾಳ ಇರಬೇಕಾಗ್ತದೆ. ಬಟ್ ಸಾಧ್ಯ ಬಹಳಷ್ಟು ವಿಚಾರ ಮಾಡ್ದೆ ನಾವು ಏನೇನು ವಿಚಾರ ಮಾಡ್ತೀವಲ್ಲ ಅವನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ಹೇಳ್ತಾರೆ, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ. ಸೊ ನಾವು ಸಾಧ್ಯವಾದಷ್ಟು ಏನು ಮಾಡಬೇಕು, ನಮ್ಮ ಕಾರ್ಯಪ್ರವೃತ್ತ ಆಗಬೇಕು ಅಂತ. ಮಾತಿಗಿಂತ ಕೃತಿ ಲೇಸು ಅಂತ. ನೀವು ವಂದೇ ಭಾರತ್ ದೊಡ್ಡ ಟ್ರೈನ್ ಹೋಗ್ತಾ ಇದೆ. ವಂದೇ ಭಾರತ್ ಸಾಮಾನ್ಯವಾಗಿ ಬೆಳಗಿನ ನಾವು ಬ್ಯಾಂಗ್ಳೂರಿಂದ ಹಿಡ್ಕೊಂಡು ಬೆಳಗಾಂವರೆಗೆ ಕೂಡ ಹೋಗ್ತಾ ಇದೆ. ಎಷ್ಟು ಚಂದ ಅಲ್ಲ. ಸೊ ಇದನ್ನೆಲ್ಲ ನಾವು ನೋಡಬೇಕು, ಮಾಡಬೇಕು ಅಂದ್ರೆ ಛಲ ಇರಬೇಕು. ನೀವು ಕೂಡ ನನಗಿಂತ ಜಾಸ್ತಿನೇ ಮಾಡ್ತೀರಿ ಅನ್ನುವಂಥ ಹಂಬಲದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಬಡಾಯಿ ಕೊಚ್ಕೊಳ್ಬೇಕು, ನಾನೇ ಮುಖ್ಯ, ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತೆಲ್ಲ. ನನ್ನಿಂದ ಒಂದು 4 ಮಂದಿ ಪ್ರೇರಣೆ ತೆಗೆದುಕೊಂಡು ಮಾಡಿದರೆ ಸಾಕು. ಈ ಭೂಮಿ ಮೇಲೆ ಹುಟ್ಟು ಬಂದಿರೋದು ಅಷ್ಟೇ. ನಾವು ಜಾಸ್ತಿ ಯಾರನ್ನು ಕೂಡ ಕೊನೆ ತನಕ ಇಟ್ಕೊಳ್ಳಿಕ್ಕಾಗಲ್ಲ, ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ನಮ್ಮಿಂದ 4 ಮಂದಿ ಒಳ್ಳೇದಾಗತ್ತೆ ಅಂದರೆ ಸಾಧ್ಯವಾದಷ್ಟು ಒಳ್ಳೇದು ಮಾಡಬೇಕು. ಹಾಗಂತ ನಮ್ಮ ಜೀವನದ ಕಾಲ ಮೇಲೆ ನಾವು ಕಲ್ಲು ಚೆಲ್ಕೊಂಡು ಮಾಡೋದಂತಲ್ಲ. ಯಾಕಂದರೆ ನಾವು ಹುಟ್ಟಿರೋದೇ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡೋಕೆ, ನಮಗೋಸ್ಕರ ನಾವೇನೋ ಮಾಡೋಕೆ, ನಮ್ಮ ಫ್ಯಾಮ್ಲಿಗೆ ಮಾಡೋಕೆ. ಸೊ ಸಾಧ್ಯವಾದಷ್ಟು ಮಾಡೋಣ ಒಳ್ಳೆಯದು. ಸೊ ಎಲ್ಲರೂ ಕೂಡ ನಿಮ್ಮ ಗುರಿ ಮತ್ತು ಕಾರ್ಯದೊಳಗೆ ಪ್ರವೃತ್ತರಾಗ್ರಿ. ಮತ್ತೆ ಮುಂದಿನ ವೀಡಿಯೋದೊಳಗೆ ನಾನು ಡೆಫಿನೆಟಾಗಿ ಸಿಗ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.